ಸಂಪ್ರದಾಯದಂತೆ ವಿಠ್ಠಲನ ಮೂರ್ತಿಯನ್ನ ತಲೆಯ ಮೇಲೆ ಹೊತ್ತು ಭಜನೆ ಮಾಡುತ್ತಾ ಪುಣ್ಯಕ್ಷೇತ್ರಕ್ಕೆ ತೆರಳಿ ವಾಪಸ್ಸಾದ ನಂತರ ಯಕ್ಷಗಾನದೊಂದಿಗೆ ಅಂಕೋಲ ಆಗೇರ ಸಮಾಜದವರು ತಮ್ಮ ಭಜನೆ ಕಾರ್ಯವನ್ನ ಮುಕ್ತಾಯಗೊಳಿಸಿದರು. ವಿಠ್ಠಲನ ಮೂರ್ತಿ ಹೊತ್ತು ಎಲ್ಲಾ ದೇವರುಗಳ ದರ್ಶನ ಪಡೆದು ಪುನಃ ಭಜನೆ ಮಾಡುತ್ತಾ ತಮ್ಮೂರಿಗೆ ತೆರಳಿ ಪೂಜೆ, ಧಾರ್ಮಿಕ ಕಾರ್ಯ ನೆರವೇರಿಸಿ ನಂತರ ಯಕ್ಷಗಾನದೊಂದಿಗೆ ಭಜನೆ ಮುಕ್ತಾಯಗೊಳಿಸುವುದು ಆಗೇರ ಸಮಾಜದವರ ವಿಶೇಷ ಕೈಂಕರ್ಯವಾಗಿದೆ. ಅಂಕೋಲ ತಾಲೂಕಿನ ಮೊಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗಟ ಆಗೇರ ಸಮಾಜದವರ ದೈವ ಭಕ್ತಿಯಂತೆ ಪ್ರತಿ ವರ್ಷ ಭಜನೆ ಮಾಡುತ್ತಾರೆ. ಭಜನೆಯ ಜೊತೆಗೆ ಪ್ರತಿ ವರ್ಷ ಪೂಜೆ, ಧಾರ್ಮಿಕ ಕಾರ್ಯವನ್ನ ಹಮ್ಮಿಕೊಳ್ಳುತ್ತಾರೆ. ಇದು ಹಿಂದಿನಿಂದಲೂ ನಡೆದು ಬಂದಿರುವ ಸಂಪ್ರದಾಯ. ಆದರೆ ಪ್ರತಿ 5 ವರ್ಷಕ್ಕೊಮ್ಮೆ ತಮ್ಮೂರಿನಿಂದ ಗೋಕರ್ಣಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ವಿಠೋಬಾ ದೇವರ ಪ್ರಭಾವಳಿಯನ್ನ ಹೊತ್ತು ವಾದ್ಯ ಹಾಗೂ ಭಜನೆಯೊಂದಿಗೆ ಗೋಕರ್ಣದ ಕೋಟಿ ತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡುತ್ತಾರೆ. ದೇಗುಲಗಳಿಗೆ ತೆರಳಿ ಪೂಜೆ ಸಲ್ಲಿಸಿದ ನಂತರ ಗೋಕರ್ಣದಿಂದ ಮೊಗಟಕ್ಕೆ ತೆರಳಿ ಅಲ್ಲಿ ಭಜನೆ ಮತ್ತಿತರ ಧಾರ್ಮಿಕ ಕಾರ್ಯ ಮಾಡಿ ಯಕ್ಷಗಾನದೊಂದಿಗೆ ಭಜನೆ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತಾರೆ. ಇಂತಹ ಸಂಪ್ರದಾಯ ಇಂದಿಗೂ ತನ್ನ ತನ್ನವನ್ನ ಕಾಪಿಟ್ಟುಕೊಂಡಿರುವುದು ವಿಶೇಷ. ಮೊಗಟ ಆಗೇರ ಸಮಾಜದವರು ಅತಿ ಭಕ್ತಿಯಿಂದ ಭಜನಾ ಕಾರ್ಯವನ್ನ ಹಮ್ಮಿಕೊಳ್ಳುತ್ತಾರೆ. ಸಾಂಪ್ರದಾಯಿಕವಾಗಿ ಬದ್ಧವಾಗಿರುವ ಇವರು ಭಜನೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮವನ್ನ ನಡೆಸುವುದು ವಿಶೇಷ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಾಬು ಸುಂಕೇರಿ ಅಭಿಪ್ರಾಯಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಸಮಾಜದಿಂದ ಪ್ರತಿ 5 ವರ್ಷಕ್ಕೊಮ್ಮೆ ಗೋಕರ್ಣಕ್ಕೆ ಪಾದಯಾತ್ರೆ ಮಾಡ್ತೇವೆ. ಬೆಳಿಗ್ಗೆ ಹೋಗಿ ಟೈಮಿಗೆ ಬರ್ತೇವೆ. ಪ್ರತಿ 5 ವರ್ಷಕ್ಕೊಂದು ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ? ಗೋಕರ್ಣದಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಯಾವ ಮೂರ್ತಿ? ಇದು 5 ವರ್ಷಕ್ಕೊಮ್ಮೆ ಮಾಡ್ತೀರಿ. ಈಗ ಮನೆಗೆ ಹೋಗಿ ಏನ್ ಮಾಡ್ತೀರಿ? ಮತ್ತೆ ಸಂಜೆ 7 ದಿನ ಇರ್ತದೆ. 7 ದಿವಸ ಇರ್ತದೆ. 7ನೇ ದಿನ ಮುಗಿಸಿ ಮತ್ತೆ ಯಕ್ಷಗಾನ ಕಾರ್ಯಕ್ರಮ ಎಲ್ಲ ಇಟ್ಕೊಳ್ತೇವೆ. ಅಂಕೋಲ ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ನಿವೃತ್ತ ಪ್ರಾಚಾರ್ಯ ಮಹೇಶ್ ಗೂಳಿಕಟ್ಟಿ ಅಂಕೋಲದ ನಾಡವರ ಸಭಾಭವನದಲ್ಲಿ ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಈ ಸಮ್ಮೇಳನ ಸಾಹಿತ್ಯ ಆಸಕ್ತರ ಸಮ್ಮೇಳನ ಆಗಬೇಕೆಂಬ ಉದ್ದೇಶದಿಂದ ಆಯೋಜಿಸಲಾಗಿದೆ. ಈ ಸಮ್ಮೇಳನ ಪ್ರೊಫೆಸರ್ ನಾಗೇಶ್ ದೇವ ಅಂಕೋಲೇಕರ್ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿದೆ. ತಹಶೀಲ್ದಾರ್ ಬಿ ಅನಂತಶಂಕರ್ ರಾಷ್ಟ್ರಧ್ವಜಾರೋಹಣ ಮಾಡಲಿದ್ದಾರೆ. ಜಿಲ್ಲಾ ಕಸಪ ಉತ್ತರ ಕನ್ನಡದ ಅಧ್ಯಕ್ಷ ಬಿಎನ್ ವಾಸರೆಯವರು ಪರಿಷತ್ತಿನ ಧ್ವಜಾರೋಹಣ ಮಾಡಲಿದ್ದಾರೆ. ಅಂಕೋಲಾ ಕಸಪ ಅಧ್ಯಕ್ಷ ಗೋಪಾಲ್ ಕೃಷ್ಣ ನಾಯಕ್ ನಾಡ ಧ್ವಜಾರೋಹಣ ನಡೆಸಲಿದ್ದಾರೆ. ಮುಂಜಾನೆ ನಡೆಯುವ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಗೆ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಭಾಸ್ಕರ್ ನಾರ್ವೇಕರ್ ಚಾಲನೆ ನೀಡಲಿದ್ದಾರೆ. ಅನಂತರ ನಡೆಯುವ ವಿಶೇಷ ಕಾರ್ಯಕ್ರಮವನ್ನ ಹಿರಿಯ ಸಾಹಿತಿಗಳಾದ ಶ್ಯಾಮ ಕೃಷ್ಣರಾಯರವರು ಉದ್ಘಾಟಿಸಲಿದ್ದು, ಶಾಸಕ ಸತೀಶ್ ಸೈಲ್ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಪುಸ್ತಕ ಮಳಿಗೆಯನ್ನ ಹಿರಿಯ ಪತ್ರಕರ್ತ ಗಂಗಾಧರ್ ಹಿರೇಗುತ್ತಿ ಹಾಗೂ ವಿವಿಧ ದ್ವಾರಗಳನ್ನ ಪದ್ಮಶ್ರೀ ತುಳಸಿಗೌಡ ಉದ್ಘಾಟಿಸುವರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಸ್ಥಳೀಯ ಸಮಸ್ಯೆಗಳನ್ನ ಗಮನದಲ್ಲಿರಿಸಿ ವಿಶೇಷ ವಿಚಾರಗೋಷ್ಠಿಯನ್ನ ಆಯೋಜಿಸಲಾಗಿದ್ದು, ಅದರ ಅಧ್ಯಕ್ಷತೆಯನ್ನ ನಿವೃತ್ತ ಉಪನ್ಯಾಸಕ ಶ್ರೀಧರ್ ನಾಯಕ್ ವಹಿಸಲಿದ್ದು, ಲೇಖಕಿ ಅಕ್ಷತಾ ಕೃಷ್ಣಮೂರ್ತಿ ಹಾಗೂ ಪತ್ರಕರ್ತ ಪ್ರಮೋದ್ ಹರಿಕಂತ್ರ ತಮ್ಮ ವಿಷಯ ಮಂಡನೆ ಮಾಡಲಿದ್ದಾರೆ. ನಿವೃತ್ತ ಪ್ರಾಚಾರ್ಯ ರವೀಂದ್ರ ಕೇಣಿ ಆಶಯ ನುಡಿಯಲಿದ್ದಾರೆ. ಕ್ರಮೇಣ ನಡೆಯುವ ಸರ್ವಾಧ್ಯಕ್ಷರ ಬದುಕು ಬರಹದ ಕುರಿತು ಉಪನ್ಯಾಸ ರಾಮಮೂರ್ತಿ ನಾಯಕ್ ಹಾಗೂ ಪ್ರಾಚಾರ್ಯ ಪಾಲ್ಗುಣಗೌಡ ಮಾತನಾಡಲಿದ್ದಾರೆ. ನಂತರ ನಡೆಯುವ ಕವಿಗೋಷ್ಠಿಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಆಶಯ ನುಡಿದ್ರೆ, ಸಾಹಿತಿಗಳಾದ ಮನೋಹರ್ ನಾಯಕ್ ಅಧ್ಯಕ್ಷತೆ ವಹಿಸಲಿದ್ದು, ಹಿರಿಕಿರಿ ಹಾಗೂ ವಿದ್ಯಾರ್ಥಿ ಕವಿಗಳು ತಮ್ಮ ಕವನ ವಾಚನ ಮಾಡಲಿದ್ದಾರೆ. ನಂತರ ನಡೆಯುವ ಸನ್ಮಾನ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಕಲಬುರಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಕ್ರಮ್ ವಿಸಾಜಿ ಸಮಾರೋಪ ಭಾಷಣ ಮಾಡಲಿದ್ದು, ಕಸಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದ ಸರ್ವಾಧ್ಯಕ್ಷರು ಮಾತನಾಡಿದ್ರೆ, ಪ್ರಾಚಾರ್ಯ ಡಾಕ್ಟರ್ ಸಿದ್ದಲಿಂಗಸ್ವಾಮಿ ವಸ್ತ್ರದ ನಿರ್ಣಯವನ್ನ ಮಂಡಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್, ಮಾಜಿ ಸಚಿವರಾದ ಆನಂದ್ ಅಸ್ನೋಟಿಕರ್, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ನಾಟಿ ವೈದ್ಯ ಹನುಮಂತಗೌಡ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗುತ್ತಿದ್ದು, ವಿವಿಧ ತಂಡಗಳ ಕಲಾ ಪ್ರದರ್ಶನದೊಂದಿಗೆ ಸಮ್ಮೇಳನ ಮುಕ್ತಾಯಗೊಳ್ಳಲಿದೆ ಎಂದರು. ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಸ್ವಾಗತಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ತಹಶೀಲ್ದಾರ್ ಬಿ ಅನಂತಶಂಕರ್,
ಸಿಡಿಪಿಒ ಸವಿತಾ ಶಾಸ್ತ್ರಿಮಠ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ, ಬಿಇಒ ಮಂಗಳಲಕ್ಷ್ಮಿ ಪಾಟೀಲ್ ಹಾಗೂ ಕಸಪ ಅಂಕೋಲಾ ಘಟಕದ ಸದಸ್ಯರುಗಳಾದ ಡಾಕ್ಟರ್ ಎಸ್ವಿ ವಸ್ತ್ರದ, ಮಾಂತೇಶ್ ರೇವಡಿ, ಡಾಕ್ಟರ್ ವಿನಾಯಕ್ ಹೆಗಡೆ, ಬಾಲಚಂದ್ರ ನಾಯಕ್, ಪ್ರಕಾಶ್ ಕುಂಜಿ, ಎಂಬಿ ಆಗೇರ, ಸುಜಿತ್ ನಾಯ್ಕ್, ರಾಜೇಂದ್ರ ಕೇಣಿ, ಎನ್ವಿ ರಾಥೋಡ್, ರಫೀಕ್ ಶೇಖ್, ಉಪನ್ಯಾಸಕ ಮಹೇಶ್ ನಾಯಕ್, ಎಂಎಂ ಕರ್ಕೀಕರ್, ಗಣಪತಿ ಗಾಂವ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. ಗೌರವ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸಗೇರಿ ವಂದಿಸಿದ್ರು. ನಮ್ಮದು ಇದೇ ತಾಲೂಕಿನ ಊರಿನವ, ಇದೇ ತಾಲೂಕಿನ ಅಗ್ರಗೊಳದವ, ಇಲ್ಲೇ ಹುಟ್ಟಿ ಬೆಳೆದು ಮುಗಿಸ್ಕೊಂಡು ನೌಕರಿಗಾಗಿ ಅಲ್ಲೋಗಿ ನೆಲೆಸ್ತಾವ. ನೌಕರಿ ರಿಟೈರ್ಡ್ ಆದಮೇಲೆ ಮತ್ತೊಮ್ಮೆ ನನ್ನ ಈ ಜನ್ಮಭೂಮಿಯಲ್ಲಿ ಏನಾದರೂ ಸೇವೆ ಸಲ್ಲಿಸಬೇಕಂತ ಒಂದು ತವಕನ್ನು ನೆರವಿನಿಂದ ಆಕಸ್ಮಿಕವಾಗಿ ಈ ಒಂದು ಸಣ್ಣ ಒಂದು ಸಲಹೆ ಸೂಚನೆಯ ಮೇರೆಗೆ ಇವತ್ತು ಇಲ್ಲಿ ಬಂದಿದ್ದೇನೆ. ಪ್ರಥಮವಾಗಿ ನಾನು ಕಾರವಾರದಲ್ಲಿ 3-4 ಸಮ್ಮೇಳನದ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷನಾಗೂ ಕಾರ್ಯನಿರ್ವಹಿಸಿದ್ದೇನೆ. ಈಗ ಅಂಕೋಲಾದಲ್ಲಿ ಬಂದಿರೋದ್ರೆ ಬಹಳ ನನಗೆ ಹೆಮ್ಮೆ ಇದೆ. ಅದೇ ಪ್ರಕಾರವಾಗಿ ಅದು ವಿಶೇಷವಾಗಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸ್ವಾಗತೀಯ ಸಮಿತಿಯ ಒಂದು ಅಧ್ಯಕ್ಷನಾಗಿ ನನ್ನ ಎಲ್ಲ ಪದಾಧಿಕಾರಿಗಳು ಸೇರಿ ನಿರ್ವಹಿಸಲು ಜವಾಬ್ದಾರಿಯನ್ನು ನೀಡಿದರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಲು ನಾನು ಆದಷ್ಟು ಪ್ರಯತ್ನ ತಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಇನ್ವಿಟೇಷನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಈಗ ತಮಗೆ ಗೊತ್ತಿದ್ದ ಹಾಗೆ ಪ್ರೊಫೆಸರ್ ನಾಗದೇವ್ ಅಂಕೋಲೇಕರ್ ಅವರ ಸರ್ವಾಧ್ಯಕ್ಷತೆಯ ಒಂದು ಗೌರವದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡದ್ದು ತಮಗೆಲ್ಲ ತಿಳಿದು ಬಂದಿದೆ. ಆ ದಿನ 8ನೇ ತಾರೀಕಿಗೆ ಬೆಳಿಗ್ಗೆ ಸುಮಾರು 8 ಗಂಟೆಗೆ ನಾವೆಲ್ಲರೂ ಸೇರುವ ಒಂದು ರೂಢಿಯಲ್ಲಿದ್ದೇವೆ. ಅದರ ಜೊತೆಯಲ್ಲಿ 8:30ಕ್ಕೆ ಧ್ವಜಾರೋಹಣ ಆಗ್ತದೆ. ಈ ರಾಷ್ಟ್ರ ಧ್ವಜಾರೋಹಣವನ್ನು ಮಾನ್ಯ ತಹಶೀಲ್ದಾರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆ ಪರಿಷತ್ತಿನ ಧ್ವಜಾರೋಹಣವನ್ನು BN ವಾಸರೆ ಅಧ್ಯಕ್ಷರು, ಜಿಲ್ಲಾ ಕಾಸಪ್ ಉತ್ತರ ಕನ್ನಡ ಅವರು ನಿರ್ವಹಿಸಿಕೊಡ್ತಾ ಇದ್ದಾರೆ. ಹಾಗೆ ನಾಡ ಧ್ವಜಾರೋಹಣವನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಥಳೀಯ ಗೋಪಾಲಕೃಷ್ಣ ನಾಯ್ಕರವರು ನಿರ್ವಹಿಸಿಕೊಡ್ತಾ ಇದ್ದಾರೆ. ಭಾರತದ ಸಂವಿಧಾನ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ. ಸರ್ವರಿಗೂ ಸಮಾನತೆ, ಆರ್ಥಿಕ, ಸಾಮಾಜಿಕ ನ್ಯಾಯ ನೀಡಿ ಸೌಹಾರ್ದತೆಯಿಂದ ಬಾಳಲು ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎಂದು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ ಹೇಳಿದರು. ಅಂಕೋಲಾ ವಂದಿಗೆ ಗ್ರಾಮ ಪಂಚಾಯತ್ಗೆ ಸಂವಿಧಾನದ ಜಾಗೃತಿ ರಥವನ್ನ ಸ್ವಾಗತಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು. ವಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಭೂಮಿಗುಡಿ ಮಾತನಾಡಿ, ನಮ್ಮ ದೇಶದ ಈ ಸಂವಿಧಾನವನ್ನ ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಅಸಾಮಾನ್ಯರು. ಅವರ ಶ್ರಮ ಮತ್ತು ಜ್ಞಾನದ ಮೂಲಕ ಹೊರಹೊಮ್ಮಿದ ಸಂವಿಧಾನ ನಮ್ಮ ರಾಷ್ಟ್ರದ ಶ್ರೇಷ್ಠತೆ ಎಂದರು. ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ಮಾತನಾಡಿ, ಅರ್ಥಪೂರ್ಣ ಕಾರ್ಯಕ್ರಮ ನಡೆಸಿ ಸಂವಿಧಾನದ ಮಹತ್ವವನ್ನ ಗ್ರಾಮೀಣ ಪ್ರದೇಶಗಳಿಗೆ ತಲುಪಿಸಿದ್ದು ಸಾರ್ಥಕತೆ ಎಂದರು. ತಹಶೀಲ್ದಾರ್ ಅನಂತ್ ಶಂಕರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಶಾಂತಲಾ ನಾಯಕ್, ನೋಡೆಲ್ ಅಧಿಕಾರಿ ಪ್ರಸನ್ನ ಕುಮಾರ್ ಹಣಸಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಧನ್ವಂತರಿ ರೇವಣ್ಕರ್, ಸದಸ್ಯೆ ಪುಷ್ಪಲತಾ ನಾಯಕ್, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ನಾಯಕ್ ಸ್ವಾಗತಿಸಿ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಬೋಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಜಗದೀಶ್ ನಾಯಕ್ ಹೊಸಗೇರಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಆಶಾ, ಅಂಗನವಾಡಿ ಕಾರ್ಯಕರ್ತರು, ಸಂಘದ ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಗ್ರಾಮ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಸಂವಿಧಾನ ಜಾಗೃತಿ ಜಾಥಾ ತಾಲೂಕಿನ ಹಲವು ಗ್ರಾಮ ಪಂಚಾಯತ್ಗಳಲ್ಲಿ ಯಶಸ್ವಿಯಾಗಿ ನಡೆಯಿತು. ಹಾರವಾಡ, ಹಟ್ಟಿಕೇರಿ, ಆವರ್ಸ, ಬೇಲೇಕೇರಿ, ಬಾವಿಕೇರಿ, ಬೊಬ್ರುವಾಡ, ಅಲಗೇರಿ, ಹೊನ್ನೆಬೈಲ್, ಶೆಟಗೇರಿಯಲ್ಲಿ ಸಂಚರಿಸಿತು.
ಮುಂದೋಗ್ರಿ ಇವರೇ. ಹಲೋ, ಗೋಕರ್ಣ ಕೋಟಿತೀರ್ಥ ಭಾಗದಲ್ಲಿ ದಿನದಿಂದ ದಿನಕ್ಕೆ ಬೀಡಾಡಿ ನಾಯಿಗಳ ಹಾವಳಿ ಹೆಚ್ಚುತ್ತಿದ್ದು, ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಟ್ಯೂಷನ್ ಕ್ಲಾಸ್ ಮುಗಿಸಿ ಬರುತ್ತಿದ್ದ ಬಾಲಕನ ಮೇಲೆ ನಾಯಿ ದಾಳಿ ನಡೆಸಿ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿತು. ಪ್ರಸ್ತುತ ಈಗ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಘಟನೆ ಮಾಸುವ ಮುನ್ನವೇ ಬುಧವಾರ ಸಂಜೆ ಮಕ್ಕಳು ಕೋಟಿತೀರ್ಥ ಮಾರ್ಗದಲ್ಲಿ ಬರುತ್ತಿದ್ದ ವೇಳೆ ಬೀದಿ ನಾಯಿ ಓರ್ವ ಪುಟ್ಟ ಬಾಲಕನ ಮೇಲೆ ಎರಗಿದೆ. ವಿದೇಶಿ ಪ್ರವಾಸಿ ಮಹಿಳೆಯೋರ್ವಳು ನಾಯಿಗೆ ಬಿಸ್ಕತ್ ಮತ್ತಿತರ ಆಹಾರ ನೀಡುತ್ತಿದ್ದು, ಇದು ಬರುವ ವೇಳೆ ಏನಾದರೂ ಜನರು ಅಡ್ಡ ಸಿಕ್ಕರೆ ಮೈಮೇಲೆ ಎಗರಿ ತೊಂದರೆ ನೀಡುತ್ತಿದೆ. ಅಲ್ಲದೆ ಓಡಿಸಲು ಹೋದ್ರೆ ಇದೇ ಮಹಿಳೆ ಪ್ರತಿರೋಧ ಸಹ ವ್ಯಕ್ತಪಡಿಸುತ್ತಿದ್ದು, ಇದರಿಂದ ಮತ್ತಷ್ಟು ಅಪಾಯ ಎದುರಾಗಲಿದೆ. ಕೋವಿಡ್ ಅವಧಿಗಿಂತ ಹಿಂದೆ ವಿದೇಶಿ ಮಹಿಳೆ ಡೆನಿಡಾಸ್ ಎಂಬುವವರು ವಿವಿಧ ಸಂಘಟನೆ ಸಹಕಾರದಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ರೆಬಿಸ್ ರೋಗ ನಿರೋಧಕ ಚುಚ್ಚುಮದ್ದನ್ನ ನೀಡುವ ಶಿಬಿರವನ್ನ ಏರ್ಪಡಿಸಿದ್ರು. ಇದಾದ ನಂತರ ಸ್ವಲ್ಪ ಮಟ್ಟಿನ ನಿಯಂತ್ರಣವಾಗಿತ್ತು. ಆದರೆ ಈ ಶಿಬಿರ ನಡೆದು 6 ವರ್ಷವೇ ಗತಿಸಿದ್ದು, ನಂತರದ ದಿನದಲ್ಲಿ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದೇ ಈ ಗಂಭೀರ ಸಮಸ್ಯೆಗೆ ಕಾರಣ ಎಂದು ಜನರು ಹೇಳುತ್ತಿದ್ದಾರೆ. ಇನ್ನಾದರೂ ಗ್ರಾಮ ಪಂಚಾಯತ್ ಎಚ್ಚೆತ್ತು ಸೂಕ್ತ ಕ್ರಮ ಜರುಗಿಸಬೇಕಿದೆ. ನಿತ್ಯ 3-4 ಬೀದಿನಾಯಿ ಕಡಿತ ಪ್ರಕರಣಗಳು ಇಲ್ಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬರುತ್ತಿದ್ದು, ಇದರಲ್ಲಿ ವಿದೇಶಿಗರು ಸಹ ಇದ್ದಾರೆ. ಕೋಳಿಕಾಲು, ಕರುಳು, ಪುಕ್ಕಗಳನ್ನ ಎಲ್ಲೆಂದರಲ್ಲಿ ಎಸೆಯುವ ಕೆಲವು ರೆಸಾರ್ಟ್, ಮಾಂಸದ ಅಂಗಡಿಯವರು ಸುರಕ್ಷಿತ ವೈಜ್ಞಾನಿಕ ವಿಲೇವಾರಿ ಪದ್ಧತಿಯನ್ನ ಉಪಯೋಗಿಸುತ್ತಿಲ್ಲ. ಇಂತಹ ಪದಾರ್ಥಗಳನ್ನ ತಿಂದ ನಾಯಿ ದಾಳಿ ಮಾಡುತ್ತಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900ರಿಂದ ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747 8150933676. ಲ್ಯಾಂಡ್ಲೈನ್ 08382265933 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ.
ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.